ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ರೆಡಿ ಆಗಿದ್ದೀವಿ. ಚಿಕ್ಕವನು ಎದ್ದಿಲ್ಲ, ಮಲಗಿದ್ದಾನೆ. ಹಾಗಾಗಿ ಅವನನ್ನು ಹೊರಡಿಸಿ ಕರ್ಕೊಂಡು ಹೋಗಬೇಕು. ಇವಾಗ ಟೈಮ್ 12:30 ಆಗಿದೆ. ಒಂದು ಕಾಲು ಗಂಟೆಯಲ್ಲಿ ಹೋಗ್ತೀವಿ. ಮತ್ತು ಹೋದ್ಮೇಲೆ ಅಲ್ಲಿ ಅಷ್ಟೊಂದು ವೀಡಿಯೋಸ್ ಮಾಡೋದಕ್ಕಾಗಲ್ಲ, ಟ್ರೈ ಮಾಡ್ತೀನಿ, ನೋಡೋಣ. ನಾವೆಲ್ಲ ಹೊರಡಿ ರೆಡಿ ಆಗೋಷ್ಟರಲ್ಲಿ ಚಿಕ್ಕವನು ಕೂಡ ಎದ್ಬಿಟ್ಟ. ಅವನ್ನೂ ರೆಡಿ ಮಾಡಿಸಿ ಇವಾಗ ಜಾತ್ರೆಗೆ ಹೊರಟಿದ್ವಿ. ನಾನು ಆಲ್ರೆಡಿ ರಿಕ್ಷಾಗೆ ಕಾಲ್ ಮಾಡಿದ್ದೆ, ಹಾಗಾಗಿ ರಿಕ್ಷಾ ಬಂತು. ನಾವು ರಿಕ್ಷಾದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಸ್ವಲ್ಪ ಚಿಕ್ಕದಾದ ದಾರಿ ಇರೋದ್ರಿಂದ ಮನೆ ಹತ್ರದವರೆಗೂ ರಿಕ್ಷಾ ಬರೋದಿಲ್ಲ. ಸ್ವಲ್ಪ ಒಂದು 4 ಹೆಜ್ಜೆ ಹಾಕ್ಕೊಂಡು ಹೋದರೆ ರಿಕ್ಷಾ ಕೂಡ ಸಿಗುತ್ತೆ. ನನ್ನ ಮಗನಿಗೆ ಸ್ವಲ್ಪ ಡೌಟ್ ಆಗ್ತಿದೆ. ರಿಕ್ಷಾಗೆ ಫೋನ್ ಮಾಡಿದ್ದೆ ಅಲ್ವಾ, ರಿಕ್ಷಾ ಇನ್ನೂ ಬಂದಿಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ, ಯಾವುದ್ರಲ್ಲಿ ಹೋಗ್ತಿದ್ದೀವಿ ಅಂತ ಡೌಟ್ ಪಟ್ಕೊಂಡೆ ರಿಕ್ಷಾದ ಹತ್ರ ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಅಜ್ಜಿನೂ ಕೂಡ ಬಂದಿರಲಿಲ್ಲ. ಅಜ್ಜಿನೂ ಏನು ಬರಲಿಲ್ಲ ಅಂತ ಕೇಳ್ತಾ ಹೋಗ್ತಾ ಇದ್ದಾನೆ. ಹಾಗೆಯೇ ನಮ್ಮ ಮನೆ ಹತ್ರ ಒಂದು ಊರಲ್ಲಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ನಾಳೆ ಪೂಜೆ ಇರೋದ್ರಿಂದ ಅಲ್ಲೂ ಕೂಡ ಶಾಮಿಯಾನ ಹಾಕಿದ್ರು. ಫೈನಲಿ ರಿಕ್ಷಾ ಬಂತು, ಅದರಲ್ಲಿ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಅಪ್ಪ ಹಾಗೂ ನನ್ನಿಬ್ಬರ ಮಕ್ಕಳು ಒಟ್ಟಿಗೆ 5 ಜನ ಹೋಗ್ತಾ ಇದ್ವಿ. ನನಗೆ ಮುಂಚೆಲ್ಲ ನಾನು ಹಗಲು ಮತ್ತು ನೈಟ್ 2 ಹೊತ್ತೂ ಕೂಡ ಜಾತ್ರೆಗೆ ಹೋಗ್ತಿದ್ದೆ. ಆದರೆ ಇವಾಗ ಮಕ್ಕಳಿರೋದ್ರಿಂದ ಹಗಲೊತ್ತೇ ಫುಲ್ ತಿರುಗಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಡೇನೇ ಫುಲ್ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಊಟ ಕೂಡ ಇದೆ, ಊಟನೂ ಮುಗಿಸ್ಕೊಂಡು ಸಂತೆ ಎಲ್ಲ ತಿರುಗಾಡಿ ಒಂದು 3:30-4 ಗಂಟೆ ಅಷ್ಟಿಗೆ ಮನೆಗೆ ಬರೋಣ ಅಂತ ಇವಾಗ ನಾವು ದೇವಸ್ಥಾನಕ್ಕೆ ಕೂಡ ತಲುಪಿದ್ವಿ. ದೇವಸ್ಥಾನಕ್ಕೆ ಹೋಗೋದಂದ್ರೇ ಚಂದ, ಮನ್ಸಿಗೆ ಏನೋ ಒಂಥರ ನೆಮ್ಮದಿ, ತುಂಬಾ ಖುಷಿ ಅನಿಸುತ್ತೆ ಅಲ್ವಾ. ಅದು ಜಾತ್ರೆ ಟೈಮಲ್ಲಿ ಇನ್ನೂ ಖುಷಿ ಅನಿಸುತ್ತೆ. ಇದು ನಮ್ಮ ಊರಿನ ದೇವಸ್ಥಾನ. ಇಲ್ಲಿ ಅಷ್ಟೊಂದು ರಶ್ ಇರಲ್ಲ ದೇವಸ್ಥಾನದಲ್ಲಿ, ಅಂದರೆ ಬರ್ತಾ ಹೋಗ್ತಾ ಇರ್ತಾರೆ, ಹಾಗಾಗಿ ತುಂಬ ರಶ್ ಅಂತೂ ಇರಲ್ಲ ಈ ದೇವಸ್ಥಾನದಲ್ಲಿ. ಹಾಗೆಯೇ ರಥ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಎಳಿತಾರೆ. ನನಗೆ ನೈಟ್ ಬರೋದು ಸ್ವಲ್ಪ ಕಷ್ಟ ಮಕ್ಕಳನ್ನ ಹಿಡ್ಕೊಂಡು, ಹಾಗಾಗಿ ನಾನು ನೈಟ್ ಬರೋದಿಲ್ಲ. ಹಾಗಾಗಿ ಇವತ್ತೇ ಮಧ್ಯಾಹ್ನನೇ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಸಂತೆ ಕೂಡ ತಿರುಗಾಡಿ ಹೋಗ್ತಾ ಇದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಸಂತೆ ತಿರುಗೋದಂದ್ರೇ ತುಂಬ ಖುಷಿ. ನಾನಂತೂ ಒಂದು ಮಧ್ಯಾಹ್ನ ಕೂಡ ಬರ್ತಿದ್ದೆ, ನೈಟ್ ಕೂಡ ಬರ್ತಿದ್ದೆ. ನಮ್ಮದು ಮಕ್ಕಳಾದ ಮೇಲೆ ನಮ್ಮ ಜೀವನನೇ, ನಮ್ಮ ರುಟೀನ್ಸೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಹೇಳ್ತಾ ಇದ್ರು ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಜಾತ್ರೆಗೆ ಅಂತ. ಹೌದಾ, ಯಾಕಂತ ಅನಿಸ್ತಿತ್ತು. ಆದರೆ ಇವಾಗ ನಿಜವಾದ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕವನನ್ನು ಎತ್ಕೊಂಡು ಅವನೇನು ಮಾಡ್ತಿದ್ದ ಅಂದರೆ ಕೆಳಗಿಳಿತೀನಿ ಅಂತ ಹಠ ಮಾಡ್ತಿದ್ದ. ಕೆಳಗೆ ಬಿಡೋದಕ್ಕಲ್ಲ ಎತ್ಕೊಳ್ಳೋದಕ್ಕಲ್ಲ ಅಂತ ಆಗಿಬಿಟ್ಟಿತ್ತು. ಯಾಕಂದರೆ ಅವ್ನು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನಷ್ಟೇ, ಕೆಲವೊಂದು ಸಲ ಬಿದ್ದುಬಿಡ್ತಾನೆ. ಹಾಗಾಗಿ ತುಂಬ ಮಣ್ಣಿದೆ, ಬಿದ್ದರೆ ಕಷ್ಟ ಅಲ್ವಾ. ಹಾಗಾಗಿ ಬಿಡೋದಕ್ಕಲ್ಲ ಎತ್ಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ. ಕೆಳಗಿಳಿತೀನಿ ಅಂತ ಹಠ ಮಾಡ್ತಿದ್ದ. ಓಡಾಡೋದಕ್ಕೆ ಅಷ್ಟೊಂದು ಸರಿಯಾಗಿ ಅವನು ಜಾಸ್ತಿ ಇದಾಗಲಿಲ್ಲ, ಬಿಡ್ತಾನೆ. ಹಾಗಾಗಿ ಎತ್ಕೊಳ್ಳೋದಕ್ಕಲ್ಲ, ಬಿಡೋದಕ್ಕಲ್ಲ ಅಂತ ಆ ಥರ ಆಗಿತ್ತು. ಕೆಲವೊಂದು ಸಂತೆ ನೋಡೋದಕ್ಕೂ ಅವರು ಸರಿಯಾಗಿ ಬಿಡಲಿಲ್ಲ. ಯಾಕಂದರೆ ದೊಡ್ಡವನೇನು ಮಾಡ್ತಿದ್ದ, ಒಂದಲ್ಲ ಒಂದಕ್ಕೆ ಕೈ ಹಾಕ್ತಿದ್ದ. ಅಂಗಡಿಗಾರಿಗೆ ಆಗ್ತಿತ್ತು ಅವನು ಯಾವುದಾದನ್ನಾದರೂ ಸಾಕ್ಬಿಡ್ತಾನೆ ಅಂತ. ಹಾಗಾಗಿ ಹೆಂಗೋ ಸ್ವಲ್ಪ ನೋಡಿಕೊಂಡು ಅಲ್ಲಿಂದಲ್ಲಿಗೆ ನೋಡಿಕೊಂಡು ಜಾತ್ರೆನಂತೂ ಹೋಗಿದ್ವಿ ಅಂತ ಹೇಳೋದಕ್ಕಷ್ಟೇ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಆದರೂ ಜಾತ್ರೆಗೆ ಹೋಗ್ತಿದ್ರೆ ಅಷ್ಟಾದರೂ ನಮ್ಮ ಕಣ್ಣಲ್ಲಿ ಜಾತ್ರೆನ ಕಣ್ತುಂಬಿಸ್ಕೊಂಡು ಬರೆದಿದ್ರೆ ನಮಗಂತೂ ಸಮಾಧಾನ ಆಗಲ್ಲ. ಅಯ್ಯೋ ಜಾತ್ರೆಗೆ ಹೋಗಲಿಲ್ಲಲ್ವಾ ಅಂತ ಅನ್ನಿಸುತ್ತೆ. ಆದರೂ ಲೆಕ್ಕ ಬರ್ತಿಗಾದರೂ ಜಾತ್ರೆಗೆ ಹೋಗಿ ಬಂದಿದ್ವಿ. ಜಾಸ್ತಿ ಏನು ಐಟಮ್ಸ್ ತಗೊಳ್ಳಿಲ್ಲ, ಯಾಕಂದರೆ ಮಕ್ಕಳು ಬೇಗನೆ ಹಾಳು ಮಾಡಿಬಿಡ್ತಾರೆ. ಹಾಗೆಯೇ ಸ್ವಲ್ಪ ಹಾರ್ಡಾಗಿರೋ ಐಟಮ್ಸ್ ತಗೊಂಡ್ರೆ ಚಿಕ್ಕವನು ಬಾಯಿಗೆ ಇಟ್ಕೊಂಡ್ರೆ ಕಷ್ಟ ಅಲ್ವಾ. ಹಾಗಾಗಿ ಜಾಸ್ತಿ ಏನು ಐಟಮ್ಸ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಹಾಗೆಯೇ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಇತ್ತು. ಅದು ಹಾಗೆಯೇ ಕಾಸ್ಟ್ಲಿ ಕೂಡ ಆಗಿತ್ತು. ಜಾಸ್ತಿ ನೋಡೋದಕ್ಕೂ ಮಕ್ಕಳು ಬಿಡ್ತಿರಲಿಲ್ಲ. ಸೊ ಹಾಗಾಗಿ 1-2 ಐಟಮ್ಸ್ ಏನು ಬೇಕೋ ಅದನ್ನೆಲ್ಲ ಸ್ವಲ್ಪ ತಗೊಂಡು ಬೇಗನೆ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ನೋಡ್ಬೋದು, ಅವನು ಅಲ್ಲಿದ್ದ ಪಾತ್ರೆನೆಲ್ಲ ತಗೊಂಡು ಇದು ಮಾಡ್ತಾನೆ. ಜಾಸ್ತಿ ಅವನನ್ನು ಕೆಳಗೆ ಬಿಡಲಿಲ್ಲ, ಬೀಳ್ತಾನೆ ಅಂತ. ಕೆಲವೊಂದು ಸಲ ನನಗೆ ಸಿಟ್ಟೇ ಬಂದುಬಿಡುತ್ತೆ. ಯಾವುದಾದ್ರೂ ಮುಟ್ಲಿಕ್ಕೆ ಬಿಡಲಿಲ್ಲ ಅಂದರೆ ಓಡಿ ಹೋಗಿ ಬಿದ್ದುಬಿಡ್ತಾನೆ ನೆಲಕ್ಕೆ. ಆ ಥರ ಸಿಟ್ಟು ನನ್ನ ಮಕ್ಕಳಿಗೆ ಅಂತಲೇ ಹೇಳ್ಬೋದು.
ಅವನು ಅದನ್ನೆಲ್ಲ ತಗೊಂಡಿದ್ದಾನೆ. ಹೀಗೇ ಇಲ್ಲಿ ಕಪ್ಸ್ ಮಗ್ಸ್ ಎಲ್ಲ ತುಂಬಾ ಇತ್ತು, ತುಂಬಾ ವೆರೈಟಿ ಆಗಿತ್ತು. ಹಾಗೆ ರೇಟ್ ಕೂಡ ನಾವು ಶಾಪಲ್ಲೆಲ್ಲ ಯಾವ ರೀತಿ ತೊಗೊಳ್ತೀರೋ ಆ ರೀತಿಯೇ ಇತ್ತು. ಅಷ್ಟೊಂದೇನು ಚೀಪ್ ಅನಿಸಿರ್ತಿರ್ಲಿಲ್ಲ. ಹಾಗೆಯೇ ಈ ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಡೆಕೋರೇಟಿವ್ ಆಗಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಒಂದು ಬುಟ್ಟಿನ ತಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು ಮಾತ್ರ. ಕಾಸ್ಟ್ ಅಂದರೆ 150 ಏನೋ ಇತ್ತು ಅಷ್ಟೇ. ತುಂಬಾ ಚೆನ್ನಾಗಿತ್ತು. ನೋಡೋಕ್ಕಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ರಿಯಲ್ ಫ್ಲವರ್. ನನ್ನ ಮಗನಿಗೆ ಯಾವುದ್ರಲ್ಲೂ ಭಯನೇ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಅವ್ನು ಮಾಡ್ತಿದ್ದಾನೆ ಅಂತ. ಅದನ್ನು ನೋಡಿ ಅವ್ನಿಗೊಂಚೂರು ಕೂಡ ಭಯ ಆಗಲಿಲ್ಲ. ಅದ್ರ ಜೊತೆಗೆ ಅದನ್ನ ಎಳಿಲಿಕ್ಕೆ ಹೋಗಿದ್ದಾನೆ ಅಲ್ವಾ. ಕೆಲವೊಂದು ಮಕ್ಕಳು ತುಂಬಾ ಬಿಡ್ತವೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಇದು ಗೇಮ್ಸ್ ಕಳೆದ ವರ್ಷ ಎಲ್ಲ ನಾನು ನೋಡೇ ಇರಲಿಲ್ಲ. ಇದು ಹೊಸ ಗೇಮ್ ನಾನು ನೋಡ್ತಿರೋದು ಈ ವರ್ಷ ಜಾತ್ರೆಯಲ್ಲಿ. ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು. ಆದರೆ ನನ್ನ ಮಗ ಸ್ವಲ್ಪ ಚಿಕ್ಕವನಾಗಿರೋದ್ರಿಂದ ನಾನು ಕೂರಿಸ್ಲಿಕ್ಕೆ ಹೋಗಲಿಲ್ಲ. ಅವನು ಭಯಪಟ್ಟರೆ ಗಿರ್ಚಿ ಅದರಲ್ಲೇ ಒದ್ದಾಡಿಬಿಡ್ತಾನೆ. ಹಾಗಾಗಿ ನಾನು ಅವನನ್ನು ಕೂರಿಸ್ಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಆ ಸೈಡಲ್ಲಿ ವೆಹಿಕಲ್ ಅಂದರೆ ಬೈಕ್ ಆ ಥರದ್ದೆಲ್ಲ ಗೇಮ್ಸ್ ಇತ್ತು. ಬಟ್ ಅದರಲ್ಲೂ ಅವನು ಕೂತ್ಕೊಳ್ಳಲ್ಲ ಅಂತ ಹೇಳ್ದ. ಹಾಗಾಗಿ ಅವನನ್ನು ಯಾವುದ್ರಲ್ಲೂ ಕೂರಿಸ್ಲಿಲ್ಲ. ಈ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಚೆನ್ನಾಗಿರುತ್ತೆ. ಅಂದರೆ ಚಕ್ರ ಇದೆ ಅಲ್ವಾ, ಅದನ್ನು ತಿರುಗಿಸಿದ್ರೆ ಚೆನ್ನಾಗಿ ಮುಂದೆ ಹೋಗುತ್ತೆ. ಒಂಥರ ಚೆನ್ನಾಗಿದೆ ಈ ಗೇಮ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಹಾಗೆಯೇ ನಾವು ಇಷ್ಟೆಲ್ಲ ನೋಡಿ ಹಾಗೆಯೇ ವಾಪಸ್ ಹೋದ್ವಿ. ಒಂದು ಸೈಡ್ ಮಾತ್ರ ಹೋದ್ವಿ, ಆ ಸೈಡ್ ತುಂಬಾ ಬಿಸಿಲಿತ್ತು. ಹಾಗೆ ಆ ಸೈಡಿಂದ ಹೋಗಲಿಲ್ಲ. ನಾವು ಯಾವ ಸೈಡಿಂದ ಬಂದಿದ್ವೋ ಅದೇ ಸೈಡಿಂದ ತಿರುಗಾಡಿ ವಾಪಸ್ ಹೋದ್ವಿ. ಇದು ನೈಟಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಮಕ್ಕಳನ್ನ ಕರ್ಕೊಂಡು ನೈಟ್ ಬರೋದು ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ನೈಟೆಲ್ಲ ಬರೋದಕ್ಕೆ ಹೋಗಲಿಲ್ಲ. ಇವಾಗಲೇ ಸ್ವಲ್ಪ ತಿರುಗಿ ಜಾತ್ರೆನ, ಅಂದರೆ ಈ ವರ್ಷದ ಜಾತ್ರೆನ ನೋಡಿ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.